ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿರುವಂತಹ ವಿಷಯಗಳನ್ನು ಕುರಿತಂತೆ ಅವುಗಳಿಗಿರುವ ಪ್ರಮುಖ ವ್ಯತ್ಯಾಸಗಳ ಬಗೆಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. Yes, my dear students, this is the class regarding to the philosophical and sociological basis of education. In that, we have to discuss about the important aspects regarding to the differences between idealism, naturalism and pragmatism. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಆದರ್ಶವಾದ, ನಿಸರ್ಗವಾದ ಮತ್ತು ಪ್ರಗತಿವಾದ ಇವುಗಳ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇಂದು ನಾವು ನಿಸರ್ಗವಾದ, ಪ್ರಕೃತಿವಾದ ಮತ್ತು ಆದರ್ಶವಾದಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ತಿಳಿದಿರುವಂತೆ ಫಿಲಾಸಫಿ is concerned with three important aspects of human life. That is also called as the scope of philosophy. In that, the metaphysics, axiology and epistemology are the three important aspects of the human life. Here, the metaphysics always concerned with the theory of being. Axiology is always concerned with the theory of values. Epistemology is always concerned with the theory of knowledge. ಸಾಮಾನ್ಯವಾಗಿ ನೀವು ಈಗಾಗಲೇ ತತ್ವಶಾಸ್ತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಮನನ ಮಾಡಿಕೊಂಡಿರುವಿರಿ. ಆ ಹಿನ್ನೆಲೆಯಲ್ಲಿ ನಾವು ತತ್ವಶಾಸ್ತ್ರದ ಪ್ರಮುಖ 3 ಅಂಶಗಳ ಬಗೆಗೆ ಈಗಾಗಲೇ ಅದರ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡಿ ತಿಳಿದುಕೊಂಡಿದ್ದೆವು. ಅದರಲ್ಲಿ ಮುಖ್ಯವಾಗಿ ಮೆಟಾಫಿಸಿಕ್ಸ್ ಅನ್ನುವಂಥದ್ದು ರಿಯಾಲಿಟಿ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಥಿಯರಿ ಆಫ್ ಬೀಯಿಂಗ್ ಮೀನ್ಸ್ ರಿಯಾಲಿಟಿ. ಆಕ್ಸಿಯಾಲಜಿ ಅನ್ನುವಂಥದ್ದು ಮೌಲ್ಯ ಮೀಮಾಂಸೆ, ಅದನ್ನು ನಾವು ಥಿಯರಿ ಆಫ್ ವ್ಯಾಲ್ಯೂಸ್, ಮೌಲ್ಯಗಳನ್ನು ಕುರಿತಾದಂತಹ ಸಿದ್ಧಾಂತವಾಗಿದೆ. ಎಪಿಸ್ಟಮಾಲಜಿ ಅನ್ನುವಂಥದ್ದು ಜ್ಞಾನದ ಸಿದ್ಧಾಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಈ 3 ಅಂಶಗಳ ಹಿನ್ನೆಲೆಯಲ್ಲಿ ನಾವು ಅವುಗಳಿಗಿರುವಂತಹ ಪ್ರಮುಖ ವ್ಯತ್ಯಾಸಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಓಕೆ, ಫಸ್ಟ್ ವಿ ಆರ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದ ಫಿಲಾಸಫಿ ಆಫ್ ದಿ ನ್ಯಾಚುರಲಿಸಮ್. ಹಾಗಾದರೆ ನ್ಯಾಚುರಲಿಸಮ್ನ ತತ್ವ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕುರಿತು ನಾವು ಚರ್ಚೆಯನ್ನು ಮಾಡೋಣ. Here the naturalists suggest ultimate reality is the nature. According to them, the ultimate reality is the nature. Naturalism is the type of philosophy according to which nature is the ultimate theory. ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಇದನ್ನು. ಸಾಮಾನ್ಯವಾಗಿ ಅವರ ಪ್ರಕಾರ ನಿಸರ್ಗವಾದವು ಪ್ರಕೃತಿಯ ಅತಿ ಮುಖ್ಯವಾದ ಸಿದ್ಧಾಂತವಾಗಿದೆ. ಸ್ಲೋಗನ್ ಇಸ್ ಫಾಲೋ ನೇಚರ್. ಸಾಮಾನ್ಯವಾಗಿ ಪ್ರಕೃತಿಯನ್ನು ಹಿಂಬಾಲಿಸಿ ಎನ್ನುವ ಪದದಲ್ಲಿ ಪ್ರಕೃತಿವಾದಿಗಳು ಹೇಳುತ್ತಾರೆ. ನೇಚರ್ ಇಸ್ ಎ ಸೆಲ್ಫ್ ಸಫಿಷಿಯೆಂಟ್ ಹ್ಯಾವಿಂಗ್ ಇಟ್ಸ್ ನ್ಯಾಚುರಲ್ ಮ್ಯಾಟರ್, ನ್ಯಾಚುರಲ್ ಫೋರ್ಸಸ್ ಆ್ಯಂಡ್ ನ್ಯಾಚುರಲ್ ಲಾಸ್. ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ ಅಭಿಪ್ರಾಯ ಪಡುವಂತಹ ಅಂಶಗಳು ಸಮಾನ ದೃಷ್ಟಿಯಲ್ಲಿ ವ್ಯಾಖ್ಯಾನಿಸುವಂತಹ ಪ್ರಯತ್ನಗಳೇ ಆಗಿದೆ. ಹಾಗಾದಾಗ ಅವುಗಳಲ್ಲಿ ಮುಖ್ಯವಾಗಿ ಕಂಡುಕೊಳ್ಳುವಂತಹ ಅಂಶಗಳು ಸಾಮಾನ್ಯವಾಗಿ ವಿಷಯ, ವಸ್ತು ಮತ್ತು ಸ್ವಾಭಾವಿಕ ಶಕ್ತಿಗಳು ಹಾಗೂ ನೈಸರ್ಗಿಕ ನಿಯಮಗಳು. ನಿಸರ್ಗವಾದ ಸಾಮಾನ್ಯವಾಗಿ ಪರಿಸರದ ಮೇಲೆ ಮತ್ತು ಪ್ರಕೃತಿಯಲ್ಲಿ ಪಾಲ್ಗೊಳ್ಳುವಿಕೆಯ ಮೇಲೆ ಹೊಂದಿರುವಂತಹ ಒಂದು ತತ್ವವಾಗಿದೆ. ನ್ಯಾಚುರಲಿಸಮ್ ಮೀನ್ಸ್ ಬಿಲೀಫ್ ಇನ್ ನೇಚರ್ ಆ್ಯಂಡ್ ರಿಟರ್ನ್ ಟು ನೇಚರ್. ಅಕಾರ್ಡಿಂಗ್ ಟು ವರ್ಡ್ಸ್, ನ್ಯಾಚುರಲಿಸಮ್ ಇಸ್ ದಿ ಡಾಕ್ಟ್ರಿನ್ which separates nature from God, subordinates spirit to matter and
set the unchangeable goals. Okay, here the naturalism in philosophy ಅಂತ ಬಂದಾಗ ತತ್ವಶಾಸ್ತ್ರದಲ್ಲಿ ನಿಸರ್ಗವಾದದ ಪಾತ್ರ ಏನು? ಎಸ್, ಅಕಾರ್ಡಿಂಗ್ ಟು ದ ನ್ಯಾಚುರಲಿಸಮ್ ವಾಟ್ ಇಸ್ ದ ಮೆಟಾಫಿಸಿಕ್ಸ್? ಅದರಲ್ಲಿ ಕಾಣುವಂಥ ರಿಯಾಲಿಟಿ ಏನು? ನ್ಯಾಚುರಲಿಸಮಲ್ಲಿ ನೇಚರ್ ಈಸ್ ಅಲೋನ್ ಈಸ್ ಅಲ್ಟಿಮೇಟ್ ರಿಯಾಲಿಟಿ ಅಲ್ವಾ? ನಿಸರ್ಗ ಒಂದೇ ಸತ್ಯ. ಮೆಟಾಫಿಸಿಕ್ಸಲ್ಲಿ ನಾವು ನೋಡ್ತೇವೆ ಲಾ ಆಫ್ ನೇಚರ್ ಆರ್ ಎಟರ್ನಲ್ ಆ್ಯಂಡ್ ಅನ್ಚೇಂಜಬಲ್. ಪ್ರಕೃತಿಯ ನಿಯಮಗಳೆಲ್ಲವೂ ಕೂಡ ಪೂರ್ವ ನಿರ್ಧರಿತವಾದದ್ದು ಮತ್ತು ಬದಲಾವಣೆ ಮಾಡಲು ಸಾಧ್ಯವಿಲ್ಲದಂಥವು. ಮೆಟೀರಿಯಾಲಿಸ್ಟಿಕ್ ವರ್ಲ್ಡ್ ಇಸ್ ದಿ ರಿಯಲ್ ವರ್ಲ್ಡ್. ಭೌತ ಪ್ರಪಂಚವೇ ಒಂದು ನಿಜವಾದ ಪ್ರಪಂಚ. ಇದು ಮೆಟಾಫಿಸಿಕ್ಸ್ ಹೇಳುತ್ತೆ. ಎಪಿಸ್ಟಮಾಲಜಿ ಏನು ಹೇಳುತ್ತೆ? ಸೆನ್ಸಸ್ ಆರ್ ದಿ ಗೇಟ್ ವೇ ಆಫ್ ನಾಲೆಡ್ಜ್. ಅದರಲ್ಲಿ ಜ್ಞಾನ ಮೀಮಾಂಸೆ, ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆದ್ಯತೆ ಕೊಡುವಂಥ ಅಂಶಗಳು ಯಾವುದು? ಸೆನ್ಸಸ್ ಆರ್ ದಿ ಗೇಟ್ ವೇ ಆಫ್ ದಿ ನಾಲೆಡ್ಜ್. ಜ್ಞಾನೇಂದ್ರ ಇವನ್ನೆಲ್ಲ ನಾವು ಆಗಾಗಲೇ ಅದರ ಪ್ರಿನ್ಸಿಪಲ್ಸ್ನಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ತಗೊಳ್ಳಿ ಸಾಕಷ್ಟು ಅಂಶಗಳನ್ನು ಚರ್ಚೆಯನ್ನು ಮಾಡಿ ಈಗಾಗಲೇ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಅಂಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಂಥ ಅಂಶಗಳೇ ಆಗುತ್ತೆ ಎನ್ನುವಂಥದ್ದು ನನ್ನ ಭಾವನೆ. ನ್ಯಾಚುರಲಿಸಮ್ ಡು ನಾಟ್ ಬಿಲೀವ್ ಇನ್ ಸ್ಪಿರಿಚುಯಾಲಿಟಿ. ಆದರೆ ನಿಸರ್ಗವಾದ ಏನು ಮಾಡುತ್ತೆ? ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಅದು ನಂಬಿಕೆ ನೀಡುವುದಿಲ್ಲ. ನ್ಯಾಚುರಲಿಸಮ್ ಈಸ್ ಎಂಪಿರಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್. ಆದರೆ ನಿಸರ್ಗವಾದ ಏನು ಮಾಡುತ್ತೆ? ಒಂದು ಆಧ್ಯಾತ್ಮಿಕವಾದ ಅಥವಾ ಪ್ರಯೋಗಾತ್ಮಕ ತಳಹದಿಯಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ಆಕ್ಸಿಯಾಲಜಿ ಅಂತ ಬಂದಾಗ ನೋ ಎಕ್ಸ್ಟರ್ನಲ್ ಅಬ್ಸಲ್ಯೂಟ್ ಆರ್ ಅಲ್ಟಿಮೇಟ್ ವ್ಯಾಲ್ಯೂಸ್. ಯಾವುದೇ ಅಂತಿಮ ಮೌಲ್ಯ ಅನ್ನುವಂಥದ್ದು ಅದರ ಪ್ರಕಾರ ಇಲ್ಲ. ವ್ಯಾಲ್ಯೂಸ್ ಆರ್ ಕ್ರಿಯೇಟ್ಸ್ ಬೈ ನೀಡ್ ಆ್ಯಂಡ್ ಕಂಡೀಷನ್ ಆಫ್ ಲೈಫ್. ಆದರೆ ಮೌಲ್ಯಗಳು ಅಗತ್ಯಕ್ಕನುಗುಣವಾಗಿ ಸೃಷ್ಟಿಯಾಗುತ್ತೆ ಮತ್ತು ಸಂದರ್ಭಕ್ಕನುಗುಣವಾಗಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಯಾವುದೇ ನಿರ್ಧರಿತ ಮೌಲ್ಯಗಳಿಲ್ಲ. ಅದರ ಮುಖ್ಯವಾದ ಸ್ಲೋಗನ್ ಯಾವುದು? ಫಾಲೋ ನೇಚರ್ ಅನ್ನುವಂಥ ಒಂದು ಅಂಶಗಳು. ಓಕೆ, ಐಡಿಯಾಲಿಸಮ್. ವಾಟ್ ಈಸ್ ಐಡಿಯಾಲಿಸಮ್? ರಿಯಾಲಿಟಿ ಈಸ್ ಫೌಂಡ್ ಇನ್ ದ ಮೈಂಡ್ ಆಫ್ ಮ್ಯಾನ್. ಆದರೆ ಅವರು ಆದರ್ಶವಾದಿಗಳು ಏನು ಹೇಳ್ತಾರೆ? ನಿಜವಾದ ಅಥವಾ ನೈಜತೆ ಅನ್ನುವಂಥದ್ದು ಮನುಷ್ಯನ ಮನಸ್ಸಿನಲ್ಲೇ ಬರಬೇಕು. ಇಟ್ ಬಿಲೀವ್ಸ್ ಇನ್ ಸೂಪರ್ ನ್ಯಾಚುರಲ್ ರಿಯಾಲಿಟಿ. ಆದರೆ ಇದು ಸೂಪರ್ ನ್ಯಾಚುರಲ್ ರಿಯಾಲಿಟಿಯಲ್ಲಿ ನಂಬಿಕೆಯನ್ನು ಇಟ್ಟಿದೆ. ಅಂದರೆ ಯಾವುದೋ ಒಂದು ದೈವಶಕ್ತಿ ಇದೆ ಅನ್ನೋ ದೃಷ್ಟಿಯಲ್ಲಿ ಅದು ನಂಬಿಕೆಯನ್ನು ಇಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಅದರ ಪ್ರಯತ್ನಗಳು ಬೇಕು. ಓಕೆ, ಫಿಲಾಸಫಿಗೆ ಬಂದಾಗ ಐಡಿಯಾಲಿಸಮಲ್ಲಿ ಯಾವ ಮೆಟಾಫಿಸಿಕ್ಸು ಅಥವಾ ಎಪಿಸ್ಟಾಮಾಲಜಿ ಅಥವಾ ಆಕ್ಸಿಯಾಲಜಿಯಲ್ಲಿ ಅದರ ಪಾತ್ರಗಳೇನು? ಹೇಗೆ ನಾವು ನ್ಯಾಚುರಲಿಸಮ್ ನೋಡಿದೀವಲ್ವಾ, ಅದೇ ಥರ ಇದರ ಪಾತ್ರಗಳೇನು? ಎಸ್, ಹಿಯರ್ ಮೆಟಾಫಿಸಿಕ್ಸ್ ಆಲ್ವೇಸ್ ಬಿಲೀವ್ ದಟ್ ಮೈಂಡ್ ಈಸ್ ರಿಯಲ್. ಐಡಿಯಾಲಿಸಮ್ ಹೇಳೋದು ಮನಸ್ಸೇ ಸತ್ಯವಾದುದು. ಬಿಲೀವ್ಸ್ ಇನ್ ಸೂಪರ್ ನ್ಯಾಚುರಲ್ ಪವರ್ಸ್ ಆ್ಯಂಡ್ ಗಾಡ್. ಯಾವುದೋ ಒಂದು ದೈವ ಶಕ್ತಿ ಇದೆ, ಅದ್ಭುತ ಶಕ್ತಿ ಇದೆ, ದೇವರ ಮೇಲೆ ನಂಬಿಕೆ ಇಡಬೇಕು ಅಂತ ಆದರ್ಶವಾದಿಗಳು ಹೇಳ್ತಾರೆ. ಆಧ್ಯಾತ್ಮ ವಿದ್ಯೆ ಬಂದಾಗ, ಆಧ್ಯಾತ್ಮ ಶಾಸ್ತ್ರಕ್ಕೆ ಬಂದಾಗ, ಮೆಟಾಫಿಸಿಕ್ಸ್ ಅಂದರೆ ಅಧ್ಯಾತ್ಮ ಶಾಸ್ತ್ರ, ಅದರಲ್ಲಿ ಐಡಿಯಾ ಇಸ್ ದಿ ಅಲ್ಟಿಮೇಟ್ ಟ್ರೂತ್. ಮನುಷ್ಯನ ಆಲೋಚನೆಗಳು ಅಥವಾ ಭಾವನೆಗಳೇ ಅಥವಾ ಒಂದು ಯೋಜನೆಗಳೇ ಅಲ್ಟಿಮೇಟ್ ಅಥವಾ ಫೈನಲ್ ಅಂತೇಳಿ ಹೇಳ್ತಾರೆ. ಇನ್ನು ಎಪಿಸ್ಟಾಮಾಲಜಿಗೆ ಏನು ಹೇಳುತ್ತೆ ಐಡಿಯಾಲಿಸಮಲ್ಲಿ ಅಂದರೆ ಮೈಂಡ್ ಇಸ್ ದ ಸ್ಟೋರ್ ಹೌಸ್ ಆಫ್ ನಾಲೆಡ್ಜ್. ಅವ್ರ ಪ್ರಕಾರ ಮನಸ್ಸು ಒಂದು ಜ್ಞಾನದ ಖಜಾನೆ, ಜ್ಞಾನ ಭಂಡಾರ ಅಂತ ಹೇಳ್ತಾರೆ. ನಾಲೆಡ್ಜ್ ಒಬ್ಟೈನ್ಡ್ ಥ್ರೂ ಕಾನ್ಸೆಪ್ಟ್, ಐಡಿಯಾ ಆ್ಯಂಡ್ ಮೈಂಡ್. ಸಾಮಾನ್ಯ ಜ್ಞಾನ ಒದಗಿಸುವಂಥದ್ದು ಪರಿಕಲ್ಪನೆ, ಚಿಂತನೆಗಳು ಮತ್ತು ಮನಸ್ಸಿನಿಂದ. ನಾಲೆಡ್ಜ್ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಹಾಗಾಗಿ ಜ್ಞಾನವೇ ಒಂದು ಅಂತಿಮ ಸತ್ಯ ಅಂತ ಹೇಳ್ತಾರೆ ಆದರ್ಶವಾದಿಗಳು. ಆಕ್ಸಿಯಾಲಜಿ ಬಂದಾಗ ಬಿಲೀವ್ಸ್ ಇನ್ ಎಟರ್ನಲ್ ಆ್ಯಂಡ್ ಸ್ಪಿರಿಚುವಲ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು. ಮೌಲ್ಯ ಮೀಮಾಂಸೆ ಅಂತ ಬಂದಾಗ ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ನಂಬಿಕೆಯನ್ನಿಡಬೇಕು. ಯಾವುದು ಆಧ್ಯಾತ್ಮಿಕ ಮೌಲ್ಯಗಳು ಅಥವಾ ಯಾವುದು ಎಟರ್ನಲ್ ಅಂತಿಮ ಮೌಲ್ಯಗಳು? ಟ್ರುತ್, ಬ್ಯೂಟಿ, ಗುಡ್ನೆಸ್ ಆರ್ ಎಟರ್ನಲ್ ವ್ಯಾಲ್ಯೂಸ್. ಗೋಲ್ ಆಫ್ ಲೈಫ್ ಇಸ್ ದಿ ರಿಯಲೈಸೇಷನ್ ಆಫ್ ದೀಸ್ ವ್ಯಾಲ್ಯೂಸ್. ಸಾಮಾನ್ಯವಾಗಿ ಜೀವನದ ಗುರಿ ಎಂದರೆ ಈ ಎಲ್ಲ ಮೌಲ್ಯಗಳನ್ನು ನಿರ್ಧಾರ ಮಾಡಿಕೊಳ್ಳೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗುತ್ತೆ. ಓಕೆ, ದ ಅನದರ್ ಥಿಯರಿ ದಟ್ ಈಸ್ ದ ಪ್ರಾಗ್ಮ್ಯಾಟಿಸಮ್. ಇಟ್ ಈಸ್ ವರ್ಲ್ಡ್ ಈಸ್ ಚೇಂಜಬಲ್. ಪ್ರಾಗ್ಮ್ಯಾಟಿಸಮ್, ಪ್ರಗತಿವಾದಿಗಳು ಏನು ಹೇಳ್ತಾರೆ ಅಂದರೆ ಪ್ರಪಂಚ ಬದಲಾವಣೆಯಾಗ್ತಾ ಇರುತ್ತೆ.
ಬಿಲೀವ್ ಇನ್ ಪ್ರಾಕ್ಟಿಕಲ್ ರಿಯಾಲಿಟಿ ನಾಟ್ ಸ್ಪಿರಿಚುಯಾಲಿಟಿ. ಅವ್ರು ಹೇಳ್ತಾರೆ ಅಧ್ಯಾತ್ಮದಲ್ಲಿ ನಂಬಿಕೆ ಇಡಬೇಡಿ, ಪ್ರಾಯೋಗಿಕತೆಯಲ್ಲಿ ನಂಬಿಕೆ ಇಡಿ, ಪ್ರಾಯೋಗಿಕವಾದದಲ್ಲಿ ನಂಬಿಕೆ ಇಡಿ, ಅದೇ ಸತ್ಯ. ಪ್ರಾಗ್ಮಾಟಿಸಮ್ ಇಸ್ ಎನ್ ಆಟಿಟ್ಯೂಡ್, ಮೆಥಡ್ ಆ್ಯಂಡ್ ಎ ಫಿಲಾಸಫಿ ದಟ್ ಯೂಸಸ್ ದ ಪ್ರಾಕ್ಟಿಕಲ್ ಕಾನ್ಸಿಕ್ವೆನ್ಸಸ್ ಆಫ್ ಐಡಿಯಾಸ್. ಹಾಗಾಗಿ ಇವರೆಲ್ಲ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಸಿದ್ಧಾಂತಗಳನ್ನು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಮೆಟಾಫಿಸಿಕ್ಸ್ ಅಂತ ಬಂದಾಗ ಬಿಲೀವ್ಸ್ ಎಕ್ಸ್ಟರ್ನಲ್ ವರ್ಲ್ಡ್ ಇಸ್ ರಿಯಲ್, ಹೊರಗೇನು ಜಗತ್ತಿದೆಯಲ್ಲ ಅದೇ ಸತ್ಯವಾದದ್ದು ಅಂತ ಫಿಲಾಸಫಿಯಲ್ಲಿ ಪ್ರಾಗ್ಮಾಟಿಸಮ್ ಹೇಳುತ್ತೆ. ಅಧ್ಯಾತ್ಮ ರಿಯಾಲಿಟಿ ಸ್ಟಿಲ್ ಮೇಕಿಂಗ್ ಆ್ಯಂಡ್ ನಾಟ್ ರೆಡಿಮೇಡ್. ಮಾಡ್ಕೊಳ್ಬೇಕಷ್ಟೇ, ನಾವು ಯಾವುದೋ ರೆಡಿಯಾಗಿ ಯಾವುದೂ ಸಿಗೋದಿಲ್ಲ, ನೈಜತೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಬಿಲೀವ್ ಇನ್ ಪ್ರಾಕ್ಟಿಕಲ್ ರಿಯಾಲಿಟಿ ನಾಟ್ ಇನ್ ಸ್ಪಿರಿಚುಯಾಲಿಟಿ. ನಾವು ನಮ್ಮ ದಿನನಿತ್ಯ ಜೀವನವನ್ನು ನಂಬಬೇಕು, ಯಾವುದೋ ಅಧ್ಯಾತ್ಮವನ್ನು ಅಥವಾ ಇಲ್ಲಿರುವಂಥ ಒಂದು ಅಗಾಧವಾದ ಶಕ್ತಿಯನ್ನು ನಂಬಬಾರದು ಅಂತ ಹೇಳ್ತಾರೆ. ಎಪಿಸ್ಟಮಾಲಜಿ ನಾಲೆಜ್ ಬೇಸ್ಡ್ ಆನ್ ಕಾಮನ್ ಎಕ್ಸ್ಪೀರಿಯನ್ಸಸ್ ಇಸ್ ಟ್ರೂ. ಯಾರಿಗೆ ಅನುಭವವಾಗಿ ಜ್ಞಾನ ಸಿಗುತ್ತಲ್ಲ ಅದೇ ಸತ್ಯವಾದ ಜ್ಞಾನ, ಉದ್ದೇಶಪೂರ್ವಕವಾದ ಜ್ಞಾನ, ಯೋಗ್ಯವಾದ ಜ್ಞಾನ. ಎಕ್ಸ್ಪೀರಿಯನ್ಸ್ ಬೇಸ್ಡ್ ನಾಲೆಡ್ಜ್, ಅನುಭವ ಆಧಾರಿತ ಜ್ಞಾನ ಬಹಳ ಮುಖ್ಯ ಅಂತ ಹೇಳ್ತಾರೆ ಪ್ರಾಗ್ಮಾಟಿಸ್ಟ್. ನಾಲೆಡ್ಜ್ ಇಸ್ ಗೈನ್ಡ್ ಥ್ರೂ ಡೂಯಿಂಗ್, ಆ್ಯಕ್ಟಿಂಗ್ ಆ್ಯಂಡ್ ಲಿವಿಂಗ್ ಈಸ್ ಯೂಸ್ಫುಲ್. ಸಾಮಾನ್ಯವಾಗಿ ನಾವು ಕೆಲಸ ಮಾಡೋದ್ರ ಮುಖೇನ ಅನುಭವ ಪಡಿಬೇಕು, ಉಪಯೋಗಕಾರಿ ಜೀವನ ನಡೆಸೋದ್ರ ಮುಖೇನ ಅನುಭವನ ಪಡೆಯಬೇಕು. ಆಕ್ಸಿಯಾಲಜಿ ವ್ಯಾಲ್ಯೂಸ್ ಇಸ್ ಎ ಮ್ಯಾಟ್ರ್ ಆಫ್ ಎಕ್ಸ್ಪೀರಿಯನ್ಸಸ್. ವ್ಯಾಲ್ಯೂಸ್ ಇಸ್ ಎ ಮ್ಯಾಟ್ರ್ ಆಫ್ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯವಾಗಿ ಏನು ಹೇಳ್ತಾರೆ, ಅನುಭವಗಳ ವಿಷಯಗಳೇ ಮೌಲ್ಯಗಳು ಅಂತ ಹೇಳ್ತಾರೆ. ಮ್ಯಾನ್ ಕ್ರಿಯೇಟ್ಸ್ ವ್ಯಾಲ್ಯೂಸ್ ಟು ಸಾಲ್ವ್ ಇಸ್ ಪ್ರಾಬ್ಲಮ್ಸ್. ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಏನು ಮೌಲ್ಯಗಳ ಅವಶ್ಯಕತೆ ಇದೆಯೋ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವರ್ಕ್ ಎಬಿಲಿಟಿ, ಸ್ಯಾಟಿಸ್ಫ್ಯಾಕ್ಷನ್, ಕಾನ್ಸಿಕ್ವೆನ್ಸಸ್ ಆ್ಯಂಡ್ ರಿಸಲ್ಟ್ಸ್. ಸಾಮಾನ್ಯವಾಗಿ ಫಲಿತಾಂಶಗಳನ್ನು ಮತ್ತು ಪರಿಣಾಮಗಳನ್ನು, ಕೆಲಸದ ದಕ್ಷತೆಗಳನ್ನು ನಿರೀಕ್ಷೆ ಮಾಡುವಂಥದ್ದು ಪ್ರಾಗ್ಮಾಟಿಸಮ್. ಓಕೆ, ಲೆಟ್ ಅಸ್ ಸಿ ದ ಥರ್ಡ್ ಒನ್ ಈಸ್, ಆಗಲೇ ನಾವೀಗ ಎರಡು ಅಂಶಗಳನ್ನು ನೋಡಿದ್ದೀವಿ, ಅದರ ಅರ್ಥ ಮತ್ತು ಫಿಲಾಸಫಿ ಮೇಲೆ. ಇದರಲ್ಲಿ ಮೂರನೇ ಅಂಶಗಳಿದು ಎಜುಕೇಷನ್ ಪ್ರಿನ್ಸಿಪಲ್ಸ್ ಮೇಲೆ ಅದರ ವ್ಯತ್ಯಾಸಗಳನ್ನು ಹೇಗೆ ಕಾಣ್ತೇವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನ್ಯಾಚುರಲಿಸಮ್, ಪ್ರಾಗ್ಮಾಟಿಸಮ್ ಮತ್ತು ಐಡಿಯಾಲಿಸಮ್, ಈ ಮೂರು ಸಿದ್ಧಾಂತಗಳು ಅಲ್ಲಿ ಏನು ಶೈಕ್ಷಣಿಕ ತತ್ವಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಲಿಸ್ಟ್ ಔಟ್ ಮಾಡಬೇಕು. ನೇಚರ್ ಇಸ್ ದಿ ಬೇಸ್ ಅಂತ ಹೇಳ್ತಾರೆ ನ್ಯಾಚುರಲಿಸ್ಟು. ಪ್ರಾಗ್ಮಾಟಿಸಮು ಸೊಸೈಟಿ ಇಸ್ ದ ಬೇಸ್ ಅಂತ ಹೇಳ್ತಾರೆ. ಐಡಿಯಾಲಿಸಮು ಸ್ಪಿರಿಚುವಲಿಸಮ್ ಇಸ್ ದ ಬೇಸ್ ಅಂತ ಹೇಳ್ತಾರೆ. ನಿಸರ್ಗವೇ ಮುಖ್ಯ ಅಡಿಪಾಯ ನಿಸರ್ಗವಾದಿಗಳು. ಪ್ರಗತಿವಾದಿಗಳು ಸಮಾಜವೇ ಮುಖ್ಯ ಆಧಾರ, ಸಮಾಜ ಆಧಾರವಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರ್ಶವಾದಿಗಳು ಆಧ್ಯಾತ್ಮವೇ ಮುಖ್ಯ ಅಡಿಪಾಯ ಅಂತ ಹೇಳ್ತಾರೆ. ನ್ಯಾಚುರಲಿಸಮ್ನಲ್ಲಿ ಪುಟ್ಸ್ ಎಂಫಸಿಸ್ ಆನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಏನು ಮಾಡ್ತಾರೆ, ನಿಸರ್ಗವಾದಿಗಳ ತತ್ವ ಏನು, ಶಿಶು ಕೇಂದ್ರಿತ ಶಿಕ್ಷಣ ಅಂತ ಹೇಳ್ತಾರೆ. ಪ್ರಗತಿವಾದಿಗಳು ಸಾಮಾನ್ಯವಾಗಿ ಅವರು ಕೂಡ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆದರೆ ಆದರ್ಶವಾದಿಗಳು ಶಿಕ್ಷಕ ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಇನ್ನು ಮೂರನೇದು ನೋಡೋದಾದರೆ, ನಿಸರ್ಗವಾದಿಗಳು ಮಗುವಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಪ್ರಗತಿವಾದಿಗಳು ನಿರ್ಬಂಧಿತ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳ್ತಾರೆ, ರಿಸ್ಟ್ರಿಕ್ಟೆಡ್ ಫ್ರೀಡಮ್. ಆದರ್ಶವಾದಿಗಳು ಸಾಮಾನ್ಯವಾಗಿ ಇಟ್ ಅಟ್ಯಾಚಸ್ ಇಂಪಾರ್ಟೆನ್ಸ್ ಟು ಥಿಂಕಿಂಗ್ ಆ್ಯಂಡ್ ರೀಸನಿಂಗ್. ಅವರಿಗೆ ಯೋಚಿಸುವ ಕೌಶಲ್ಯದ ಆಧಾರದ ಮೇಲೆ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತಲೇ ಹೇಳೋದವರು. ಇನ್ನು ನಾಲ್ಕನೇದು ನೋಡೋದಾದರೆ, ನ್ಯಾಚುರಲಿಸಮ್ನವರು ಪುಸ್ತಕೀಯ ಭಾಷೆಯನ್ನು, ಜ್ಞಾನವನ್ನು ಅಪೋಸ್ ಮಾಡ್ತಾರೆ. ಪ್ರಗತಿವಾದಿಗಳು ಅನುಭವ ಮತ್ತು ಪ್ರಯೋಗದ ಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಮತ್ತು ಆದರ್ಶವಾದಿಗಳು ಪುಸ್ತಕೀಯ ಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಇನ್ನು ಮೇನ್ ಎಕ್ಸ್ಪೋನೆಂಟ್ಸ್ ಬಂದರೆ, ನಾವು ದ ಇಂಪಾರ್ಟೆಂಟ್ ಎಕ್ಸ್ಪೋನೆಂಟ್ಸ್ ಆಫ್ ದೀಸ್ ಥಿಯರೀಸ್ ಬಂದರೆ, ನಿಸರ್ಗವಾದವನ್ನು ಪ್ರತಿಪಾದಿಸಿದವರು ಯಾರು ಅಂತ ಬಂದರೆ, ಅದರಲ್ಲಿ ಮುಖ್ಯವಾಗಿ ಅರಿಸ್ಟಾಟಲ್, ರೂಸೋ, ಬೇಕನ್, ಲೆಮಾರ್ಕ್ ಅಲ್ವಾ, ಕೋಮ್ಟೆ ಬರ್ತಾರೆ. ಪ್ರಾಗ್ಮಾಟಿಸಮ್ ಅಂತ ಬಂದಾಗ ವಿಲಿಯಂ ಜೇಮ್ಸ್, ಚಾರ್ಲ್ಸ್ ಪಿಯರ್ಸ್,
ಸ್ಕಿಲ್ಲರ್, ಜಾನ್ ಡ್ಯೂಯಿ, ಕಿಲ್ ಪ್ಯಾಟ್ರಿಕ್ ಬರ್ತಾರೆ. ಆದರ್ಶವಾದಿಗಳು ಅಂತ ಬಂದಾಗ ಸಾಕ್ರೆಟಿಸ್, ಪ್ಲೇಟೋ, ಡೆಸ್ಕಾರ್ಟೆ, ಸ್ಪಿನೋಜಾ, ಕಾಂಟ್ ಮುಂತಾದವರು ಅದರ ಪ್ರತಿಪಾದಕರು ಅಂತ ಹೇಳ್ತಾರೆ. ಇನ್ನು ಮೂಲಭೂತ ತತ್ವಗಳಿಗೆ ಬಂದಾಗ ಸಾಮಾನ್ಯವಾಗಿ ನೇಚರ್ ಅಲೋನ್ ಈಸ್ ಎಂಟೈರ್ ರಿಯಾಲಿಟಿ, ಇಟ್ ಈಸ್ ರೆಡಿಮೇಡ್. ಸಾಮಾನ್ಯವಾಗಿ ನಿಸರ್ಗವೇ ಒಂದು ಅದ್ಭುತವಾದ ಸಿದ್ಧತೆ ಅಂತ ಹೇಳ್ತಾರೆ. ಪ್ರಾಗ್ಮಟಿಸ್ಟು, ರಿಯಾಲಿಟಿ ಇಸ್ ಇನ್ ಪ್ರೋಸೆಸ್, ಇಟ್ ಈಸ್ ಸ್ಟಿಲ್ ಇನ್ ಮೇಕಿಂಗ್ ಆ್ಯಂಡ್ ನಾಟ್ ರೆಡಿಮೇಡ್. ನೈಜತೆ ಅನ್ನೋದು ಎಲ್ಲೂ ನಿಜವಾಗಿ ಸಿಗಲ್ಲ, ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರ್ಶವಾದಿಗಳು, ಮೈಂಡ್, ಥಾಟ್ ಆ್ಯಂಡ್ ಸೋಲ್ ಆರ್ ರಿಯಲ್. ಆತ್ಮ, ಮನಸ್ಸು, ಚಿಂತನೆಗಳು ನಿಜವಾದುದು ಅಂತ ಹೇಳ್ತಾರೆ. ಇನ್ನು ಎರಡನೇದು ನೋಡಿದಾಗ ಫಂಡಮೆಂಟಲ್ ಪ್ರಿನ್ಸಿಪಲ್ಸಲ್ಲಿ ಬಂದಾಗ ಡಿಫ್ರೆನ್ಸಸ್ ಏನೇನಿದೆ. ದ ಔಟ್ಲುಕ್ ಆಫ್ ನ್ಯಾಚುರಲಿಸ್ಟ್ ಈಸ್ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಮೆಕ್ಯಾನಿಕಲ್ ಅಂತ ಹೇಳ್ತಾರೆ. ನಿಸರ್ಗವಾದಿಗಳು ಪ್ರಕೃತಿಯ ಹೊರನೋಟ ಇದೆಯಲ್ಲ ಅದು ಭೌತಿಕವಾದುದು ಮತ್ತು ಯಾಂತ್ರಿಕವಾದುದು ಅಂತ ಹೇಳ್ತಾರೆ, ಅಂದರೆ ಕಣ್ಣಿಗೆ ಕಾಣುವಂಥದ್ದು ಅಂತ. ಇದರಲ್ಲಿ ಬಂದಾಗ ದ ಔಟ್ಲುಕ್ ಆಫ್ ಪ್ರಾಗ್ಮಾಟಿಸ್ಟ್ ಈಸ್ ಸೋಷಿಯಲ್, ಸಾಮಾಜಿಕವಾದುದು, ದೃಷ್ಟಿಕೋನ ಎಲ್ಲ ಸಾಮಾಜಿಕವಾಗಿರಬೇಕು ಅಂತ ಹೇಳ್ತಾರೆ. ಆಧ್ಯಾತ್ಮವಾದಿಗಳು ದ ಐಡಿಯಲಿಸ್ಟ್ ಈಸ್ ಸ್ಪಿರಿಚುವಲ್, ಅಧ್ಯಾತ್ಮ ದೃಷ್ಟಿಕೋನವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಮೂರನೇ ಅಂಶಕ್ಕೆ ಬಂದಾಗ ನ್ಯಾಚುರಲಿಸ್ಟ್ ಡೂ ನಾಟ್ ಬಿಲೀವ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಪ್ರಕೃತಿವಾದಿಗಳು ದೇವರ ಇರುವಿಕೆಯನ್ನು ನಂಬುವುದಿಲ್ಲ. ಪ್ರಾಗ್ಮಟಿಸ್ಟ್ ಬಿಲೀವ್ಸ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಟು ದ ಎಕ್ಸ್ಟೆಂಟ್, ಅವರು ದೇವರ ಇರುವಿಕೆಯನ್ನು ನಂಬ್ತಾರೆ, ಆದರೆ ಹೆಲ್ಪ್ಸ್ ಇನ್ ಫುಲ್ಫಿಲ್ಮೆಂಟ್ ಆಫ್ ಹ್ಯೂಮನ್ ನೀಡ್ಸ್, ಯಾಕೆಂದರೆ ಮನುಷ್ಯನ ಜೀವನವನ್ನೆಲ್ಲ ಅಗತ್ಯತೆಗಳನ್ನು ಪೂರೈಸುತ್ತೆ. ಆದರ್ಶವಾದಿಗಳು ದೇವರ ಇರುವಿಕೆಯನ್ನು ನಂಬುತ್ತಾರೆ. ನಾಲ್ಕನೇದಾಗಿ ನಾವು ನೋಡೋದಾದರೆ ದ ಎಸೆನ್ಸ್ ಆಫ್ ಹ್ಯೂಮನ್ ಲೈಫ್ ಇಸ್ ಎನಿಮ್ಯಾಲಿಟಿ, ಸಾಮಾನ್ಯವಾಗಿ ನಿಸರ್ಗದತ್ತವಾದುದು, ಇಲ್ಲಿ ಸಾಮಾಜಿಕವಾದುದು, ಪ್ರಾಯೋಗಿಕವಾದುದು ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾದುದು ಮನುಷ್ಯನ ಜೀವನ ಅಂತ ಹೇಳ್ತಾರೆ. ನಾಲ್ಕನೇ ಅಂಶಗಳಲ್ಲಿ ನೋಡಿದಾಗ ಇನ್ನು ಐದನೇದು ನೋಡಿದಾಗ ದ ಅಲ್ಟಿಮೇಟ್ ರಿಯಾಲಿಟಿ ಈಸ್ ಫಿಸಿಕಲ್, ಅಂತಿಮವಾದ ಸತ್ಯತೆ ಭೌತಿಕವಾದದ್ದು, ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಕೂಡ ನಿಸರ್ಗವಾದಿಗಳು ನಂಬ್ತಾರೆ. ಆದರೆ ಇಲ್ಲಿ ಪ್ರಗತಿವಾದಿಗಳು ದ ಅಲ್ಟಿಮೇಟ್ ರಿಯಾಲಿಟಿ ಈಸ್ ಯುಟಿಲಿಟಿ, ಅವ್ರಿಗೆ ಉಪಯೋಗವಾದವನ್ನು, ಉಪಯುಕ್ತತೆಯನ್ನು ನಂಬುತ್ತಾರೆ. ಫೈನಲ್ ಆಗಿ ದ ಅಲ್ಟಿಮೇಟ್ ರಿಯಾಲಿಟಿ ಈಸ್ ಸ್ಪಿರಿಚುವಲ್, ಆದರ್ಶವಾದಿಗಳು ಏನು ಮಾಡ್ತಾರೆ, ಆಧ್ಯಾತ್ಮಿಕತೆ ಅಂತಿಮವಾದದ್ದು ಅಂತ ಹೇಳ್ತಾರೆ. ಅವರ ನ್ಯಾಚುರಲಿಸಮ್ ಈಸ್ ನ್ಯಾಚುರೋಸೆಂಟ್ರಿಕ್, ವೇರ್ ನೇಚರ್ ಇಸ್ ದ ಸೆಂಟರ್ ಆಫ್ ರಿಯಾಲಿಟಿ, ಅವರು ಪರಿಸರ ಕೇಂದ್ರಿತ, ಪ್ರಕೃತಿ ಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಪ್ರಾಗ್ಮ್ಯಾಟಿಸಮ್ ಈಸ್ ಆಂಥ್ರಪೋಸೆಂಟ್ರಿಕ್ ವಿಚ್ ಮೇಕ್ಸ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್, ಮಾನವನ ಅನುಭವ ಕೇಂದ್ರಿತ ಅಂತ ಹೇಳ್ತಾರೆ ಅವರು. ಐಡಿಯಾಲಿಸಮ್ ಈಸ್ ಸೈಕೋಸೆಂಟ್ರಿಕ್ ವೇರ್ ಮೈಂಡ್ ಈಸ್ ಸೆಂಟರ್ ಆಫ್ ರಿಯಾಲಿಟಿ, ಮನೋಕೇಂದ್ರಿತ ಅಂತ ಹೇಳ್ತಾರೆ. ನಿಸರ್ಗ ಕೇಂದ್ರಿತ, ಮಾನವ ಕೇಂದ್ರಿತ, ಮನೋಕೇಂದ್ರಿತ, ನೋಡಿ ಎಷ್ಟು ವ್ಯತ್ಯಾಸಗಳಿದೆ ಅಲ್ವಾ. ಬೇರೆ ಬೇರೆ ವ್ಯತ್ಯಾಸಗಳನ್ನು ಕೂಡ ನಾವು ಕಾಣಬಹುದು. ದ ಯೂನಿವರ್ಸ್ ಈಸ್ ನ್ಯಾಚುರಲ್ ಕ್ರಿಯೇಷನ್, ಅಕಾರ್ಡಿಂಗ್ ಟು ದ ನ್ಯಾಚುರಲಿಸಮ್ ಎಂಟೈರ್ ಯೂನಿವರ್ಸ್ ಈಸ್ ಎ ನ್ಯಾಚುರಲ್ ಕ್ರಿಯೇಷನ್, ಇಡೀ ವಿಶ್ವವೇ ಒಂದು ಸ್ವಾಭಾವಿಕ ಸೃಷ್ಟಿಯಾಗಿದೆ. ದ ಯೂನಿವರ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಮ್ಯಾನ್, ಇಡೀ ವಿಶ್ವವನ್ನು ಮನುಷ್ಯ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ ಪ್ರಗತಿವಾದಿಗಳು. ಆದರೆ ಆದರ್ಶವಾದಿಗಳು ದ ಯೂನಿವರ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಗಾಡ್, ಅವ್ರು ಹೇಳೋದೇನು, ದೇವರು ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ್ದಾನೆ ಎಂಬ ಅನಿಸಿಕೆಯನ್ನು ಹೇಳ್ತಾರೆ. ಹಾಗಾದರೆ ಇಲ್ಲಿ ನ್ಯಾಚುರಲಿಸಮ್ ಡಸ್ ನಾಟ್ ಬಿಲೀವ್ ಇನ್ ವ್ಯಾಲ್ಯೂಸ್, ಹಾಗಾದರೆ ನಿಸರ್ಗವಾದಿಗಳು ಮೌಲ್ಯಗಳನ್ನು ನಂಬುವುದಿಲ್ಲವೇ? ಎಸ್, ಪ್ರಾಗ್ಮಾಟಿಸ್ಟ್ ಬಿಲೀವ್ ದಟ್ ವ್ಯಾಲ್ಯೂಸ್ ಆರ್ ಚೇಂಜಬಲ್, ನಂಬುತ್ತಾರೆ ಬಟ್ ಮೌಲ್ಯಗಳು ಬದಲಾವಣೆ ಆಗುತ್ತೆ, ದೇರ್ ಇಸ್ ನೋ ಫಿಕ್ಸ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಐಡಿಯಾಲಿಸ್ಟ್ಸ್ ಬಿಲೀವ್ ಇನ್ ಎಟರ್ನಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆಫ್ ಲೈಫ್ ವಿಚ್ ನೆವರ್ ಚೇಂಜ್, ಸಾಮಾನ್ಯವಾಗಿ ನಾವು ನಂಬಬೇಕಾಗಿರುವಂಥ ಸತ್ಯಗಳೆಲ್ಲವೂ ಕೂಡ ಬದಲಾವಣೆ ಆಗೋದಿಲ್ಲ, ಅಂತಿಮವಾದದ್ದು ಅನ್ನುವಂಥ ಅಭಿಪ್ರಾಯ ಅವ್ರದ್ದು. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಅಷ್ಟೇ. ಅದರ ಜೊತೆಯಲ್ಲಿ ಒಂಬತ್ತನೇದು ನಾವು ನೋಡೋದಾದರೆ ಅಂತಿಮವಾದಂಥ ಒಂದು ಮೌಲ್ಯ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಫಿಸಿಕಲ್ ಆ್ಯಂಡ್ ನ್ಯಾಚುರಲ್ ಲಾಸ್ ಆರ್ ದ ಫೈನಲ್, ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಕೂಡ ಅದನ್ನು ಪ್ರಯತ್ನವನ್ನು ಮಾಡ್ತಾರೆ ಅವರು. ಆ ದೃಷ್ಟಿಯಲ್ಲಿ ಅವೆಲ್ಲ ಫೈನಲ್ ಆಗುತ್ತೆ ಅನ್ನುವಂಥ ಮಾತುಗಳಲ್ಲಿ ಸಾಮಾನ್ಯವಾದ ಅಂಶಗಳು ಕೂಡ ಕಾಣ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಫಿಸಿಕಲ್ ಆ್ಯಂಡ್ ನ್ಯಾಚುರಲ್ ಲಾಸ್ ಆರ್ ನೋ ಲಾಸ್ ಈಸ್ ಯೂನಿವರ್ಸಲ್, ಫಿಸಿಕಲ್ ನ್ಯಾಚುರಲ್ ಲಾಸ್ ಆರ್ ಯೂನಿವರ್ಸಲ್ ಅಕಾರ್ಡಿಂಗ್ ಟು ದ ನ್ಯಾಚುರಲಿಸಮ್,
ನೋ ಲಾ ಈಸ್ ಯೂನಿವರ್ಸಲ್, ಸ್ಪಿರಿಚುವಲ್ ಲಾಸ್ ಆರ್ ಯೂನಿವರ್ಸಲ್. ಪ್ರಗತಿವಾದದ ಯಾವುದೇ ನಿಯಮ ಅಂತಿಮವಲ್ಲ, ಸಾರ್ವತ್ರಿಕ ಅಲ್ಲ. ಆದರೆ ಆಧ್ಯಾತ್ಮಿಕವಾದಿಗಳು ಏನು ಹೇಳ್ತಾರೆ, ಆಧ್ಯಾತ್ಮ ನಿಯಮಗಳು ಅಂತಿಮ ಎಂಬ ಮಾತನ್ನು ಹೇಳ್ತಾರೆ. ಓಕೆ, ನ್ಯಾಚುರಲಿಸಮ್ ಅದನ್ನು ಮುಂದುವರ್ಕೊಂಡಂತೆ ನಾವು ಅದನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋದಾದರೆ ಬಹುಶಃ ಮೆಥಡ್ಸ್ ಆಫ್ ಟೀಚಿಂಗಲ್ಲಿರುವಂಥ ಅಂಶಗಳು ಅಂತ ಕಾಣುತ್ತೆ. ಇದು ಅದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಪ್ರಯತ್ನವನ್ನು ಮಾಡೋಣ. ಆ ಹಿನ್ನೆಲೆಯಲ್ಲಿ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಿರುತ್ತೆ, ಬೇರೆ ಬೇರೆ ರೂಪಗಳಿದೆ, ಬೇರೆ ಬೇರೆ ದೃಷ್ಟಿಯಲ್ಲಿ ಆ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟು ಅಂಶಗಳು ಆ ಹಿನ್ನೆಲೆಯಲ್ಲಿ ಬಂದಿರುವಂಥ ಅಂಶಗಳೇ. 4ನೇದಲ್ಲಿ ಇದೆಯಲ್ಲ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ಅದರ ಮುಂದುವರಿದ ಭಾಗಗಳು ಇದು 5ನೇದು. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಮುಂದುವರಿದ ಭಾಗ ಇದು 5ನೇದು. ನ್ಯಾಚುರಲಿಸಮ್ ಬಿಲೀವ್ಸ್ ಇನ್ ನೆಗೆಟಿವ್ ಎಜುಕೇಷನ್, ಪ್ರಾಗ್ಮಾಟಿಸಮ್ ಬಿಲೀವ್ಸ್ ಇನ್ ಎಜುಕೇಷನ್ ವಿಚ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸಸ್, ಐಡಿಯಲಿಸಮ್ ಬಿಲೀವ್ಸ್ ಇನ್ ದ ಪಾಸಿಟಿವ್ ಎಜುಕೇಷನ್. According to the naturalism, education is the dynamic side of philosophy. According to the pragmatism, philosophy is developed from education. According to the idealism, education is the dynamic side of the philosophy. ಓಕೆ, ಇವೆಲ್ಲ ತತ್ವ ಸಿದ್ಧಾಂತಗಳು ಕೂಡ ಸಾಮಾನ್ಯವಾಗಿ ಹಿಂದೆ ಮುಂದೆ ಆಗುವಂತಹ ಅಂಶಗಳು ಅಷ್ಟೇ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ನಡೀಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದ್ನಲ್ಲ, ತತ್ವಶಾಸ್ತ್ರದ ಈ ಮೂಲಭೂತ ತತ್ವಗಳು ಅಂತ ಬಂದಾಗ 4ನೇದು ಆದಮೇಲೆ ಇದಕ್ಕೆ ನೀವು ಕಂಟಿನ್ಯೂಯೇಷನು ಇದನ್ನು ನೋಡಬೇಕು. ಇದರಲ್ಲಿ ಆ ವಿಚಾರಗಳು ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ನ್ಯಾಚುರಲಿಸಮ್, ಪ್ರಾಗ್ಮಾಟಿಸಮ್, ಐಡಿಯಾಲಿಸಮ್ನಲ್ಲಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಏನು ಸಂಬಂಧಗಳಿದೆ ಅನ್ನೋದನ್ನು ಕೂಡ ನೋಡೋಣ. ಏನು ವ್ಯತ್ಯಾಸಗಳಿದೆ. ಮೊದಲನೇದಾಗಿ ನೋಡೋಣ, ಪ್ರಗತಿವಾದ, ನಿಸರ್ಗವಾದ, ಪ್ರಗತಿವಾದ ಮತ್ತು ಐಡಿಯಾಲಿಸಮ್ನ ಗುರಿಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ. ಭಾಳಷ್ಟು ಈಸಿಯಾಗಿ ಕಾಣುತ್ತೆ. ಮೊದಲನೇ ಕಾಲಮ್ನಲ್ಲಿ ನಿಸರ್ಗವಾದದ ಗುರಿಗಳಿದೆ, 2ನೇ ಕಾಲಮ್ನಲ್ಲಿ ಪ್ರಗತಿವಾದದ ಶಿಕ್ಷಣದ ಗುರಿಗಳಿದೆ, 3ನೇ ಕಾಲಮ್ನಲ್ಲಿ ಆದರ್ಶವಾದ ಕೊಟ್ಟಿರುವಂಥ ಶಿಕ್ಷಣದ ಗುರಿಗಳಿದೆ ಅಲ್ವಾ. ಹಾಗಾಗಿ ಮೊದಲನೇದು ಸೆಲ್ಫ್ ಎಕ್ಸ್ಪ್ರೆಷನ್, ಈಗಾಗಲೇ ಓದ್ಕೊಂಡಿದ್ದೀರಿ, ಅಲ್ಲೂ ಕೂಡ ಥಿಯರಿಯಲ್ಲಿದೆ, ಅದೇ ಗುರಿಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ ಅಷ್ಟೇ. ಸ್ವಯಂ ಅಭಿವ್ಯಕ್ತತೆ ಅಲ್ವಾ ನಿಸರ್ಗವಾದ ಹೇಳೋದು, ಸ್ವಾಯತ್ತಿಕ ಬೆಳವಣಿಗೆ, ಆಟೋನಮಸ್ ಡೆವಲಪ್ಮೆಂಟ್ ಅಂತ ಅವ್ರು ಹೇಳ್ತಾರೆ. ಪರ್ಫೆಕ್ಷನ್ ಆಫ್ ಹ್ಯೂಮನ್ ಮೆಷಿನ್ ಅಂತ ಹೇಳ್ತಾರೆ, ಮನುಷ್ಯನನ್ನು ಒಂದು ಮಾನವ ಯಂತ್ರವನ್ನು ಸಿದ್ಧಗೊಳಿಸೋದು ಅಂತ. ಸಬ್ಲಿಮೇಷನ್ ಆಫ್ ಇನ್ಸ್ಟಿಂಕ್ಟ್ಸ್, ಮೂಲ ಪ್ರವೃತ್ತಿಗಳನ್ನು ಪೂರೈಸೋದು ಅಂತ ಹೇಳ್ತಾರೆ. 5ನೇದು ಪ್ರಿಪ್ರೇಷನ್ ಫಾರ್ ದಿ ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಭವಿಷ್ಯದ ಜೀವನಕ್ಕಾಗಿ ಅವರನ್ನು ಸಿದ್ಧಗೊಳಿಸಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಅಡ್ಜಸ್ಟ್ಮೆಂಟ್ ಟು ದ ಎನ್ವಿರಾನ್ಮೆಂಟ್, ಪ್ರಕೃತಿಯ ಜೊತೆ ಅವರನ್ನು ಹೊಂದಾಣಿಕೆ ಮಾಡುವಂಥದ್ದು. ಇನ್ನು ಪ್ರಗತಿವಾದಿಗಳು ಡೈನಮಿಕ್ ಏಮ್ಸ್ಗಳಿಗೆ ಹೇಳ್ತಾರೆ, ಬದಲಾಗುವಂಥ ಗುರಿಗಳನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಸೋಷಿಯಲ್ ಎಫಿಷಿಯನ್ಸಿ ಬೇಕು, ಸಾಮಾಜಿಕ ದಕ್ಷತೆಯನ್ನು ಬೆಳೆಸಬೇಕು. ಕ್ರಿಯೇಷನ್ ಆಫ್ ನ್ಯೂ ವ್ಯಾಲ್ಯೂಸ್ ಆ್ಯಂಡ್ ಐಡಿಯಾಸ್, ಹೊಸ ಮೌಲ್ಯಗಳನ್ನು, ಆಲೋಚನೆಗಳನ್ನು ಸೃಷ್ಟಿ ಮಾಡಲು ಅವಕಾಶ ಕೊಡಬೇಕು. ಎಂಫಸಿಸ್ ಆನ್ ಸೊಸೈಟಿ ರಾದರ್ ದ್ಯಾನ್ ಇಂಡಿವಿಜುವಲ್, ವ್ಯಕ್ತಿಗಿಂತ ಸಮಾಜ ಮುಖ್ಯ, ಹಾಗಾಗಿ ಸಾಮಾಜಿಕ ಬೆಳವಣಿಗೆಗೆ ಆದ್ಯತೆಯನ್ನು ಕೊಡಬೇಕು. ರಿಚ್ ಪ್ರೆಸೆಂಟ್ ಲೈಫ್, ಒಳ್ಳೆ ಉತ್ತಮವಾದ ಜೀವನವನ್ನು ಎಲ್ಲರೂ ನಡೆಸಬೇಕು ಅನ್ನೋದಕ್ಕೆ ಆದ್ಯತೆ ಕೊಡಬೇಕು. ಅಡ್ಜಸ್ಟ್ಮೆಂಟ್ ವಿತ್ ಪ್ರೆಸೆಂಟ್ ಆ್ಯಂಡ್ ಡೂ ಚೇಂಜ್ ದ ಪ್ರೆಸೆಂಟ್, ಆಮೇಲೆ ಪ್ರಸ್ತುತಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಮತ್ತು ಆ ಪ್ರಸ್ತುತತೆಯನ್ನು ಬದಲಾವಣೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಬದಲಾವಣೆ ತರಬೇಕು ಅನ್ನುವಂಥದ್ದು ಅವರ ನಿಯಮ. ಇನ್ನು ಆದರ್ಶವಾದಿಗಳು ಸೆಲ್ಫ್ ರಿಯಲೈಸೇಷನ್ ಇಸ್ ದ ಏಮ್ ಆಫ್ ಎಜುಕೇಷನ್, ಆತ್ಮ ಸಾಕ್ಷಾತ್ಕಾರ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ಬೆಳವಣಿಗೆ. ಡೆವಲಪ್ಮೆಂಟ್ ಆಫ್ ದ ಮೊರಲ್ ಸೆನ್ಸ್ ಅಂತ ಹೇಳ್ತಾರೆ, ನೈತಿಕ ಜ್ಞಾನವನ್ನು ಬೆಳೆಸುವಂಥದ್ದು. ಡೆವಲಪ್ಮೆಂಟ್ ಆಫ್ ದ ಇನ್ವೆಂಟಿವ್ ಆ್ಯಂಡ್ ಕ್ರಿಯೇಟಿವ್ ಪವರ್, ಸಾಮಾನ್ಯವಾಗಿ ಸಂಶೋಧನಾತ್ಮಕ ಸೃಜನಾತ್ಮಕ ಜ್ಞಾನ ಬೆಳೆಸಬೇಕು ಅಂತ ಹೇಳ್ತಾರೆ. ಡೆವಲಪ್ಮೆಂಟ್ ಆಫ್ ದ ಕಂಪ್ಲೀಟ್ ಮ್ಯಾನ್, ಸಂಪೂರ್ಣ ಮನುಷ್ಯನಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನ ಶಿಕ್ಷಣ ಮಾಡಬೇಕು ಅಂತ ಹೇಳ್ತಾರೆ. ಪ್ರಿಸರ್ವೇಷನ್ ಆ್ಯಂಡ್ ಎನ್ರಿಚ್ಮೆಂಟ್ ಆಫ್ ದ ಕಲ್ಚರಲ್ ಎನ್ವಿರಾನ್ಮೆಂಟ್, ಸಮಾಜವಾಗಿ ನಮ್ಮಲ್ಲಿರುವಂಥ ಒಂದು ಸಾಂಸ್ಕೃತಿಕ ಸಾಮಾಜಿಕ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗುತ್ತೆ. ದಿಸ್ ಆರ್ ಆಲ್ ಸಮ್ ಆಫ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಏಮ್ಸ್ ರಿಗಾರ್ಡಿಂಗ್ ಟು ದ ನ್ಯಾಚುರಲಿಸಮ್, ಪ್ರಾಗ್ಮಾಟಿಸಮ್ ಆ್ಯಂಡ್ ಆಲ್ಸೋ the idealism. Okay, the another one is the 7th one is, I think it is concerned to aim of education. Aim of education ದಲ್ಲಿ ಬಂದಾಗ ಲಾಸ್ಟ್ one, that is
the ultimate reality of the education. Ultimate reality of the education according to naturalism, the attainment of the present and future happiness. ಇಲ್ಲಿ ಡೆವಲಪ್ಮೆಂಟ್ ಆಫ್ ದ ರಿಸೋರ್ಸ್ಫುಲ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಐಡಿಯಾಲಿಸ್ಟ್ನ ಶಿಕ್ಷಣದ ಗುರಿಯಾಗಿದೆ. ಪ್ರಗತಿವಾದಿಗಳು ಸಂಪನ್ಮೂಲ ಮನಸ್ಸನ್ನು ಬೆಳೆಸಬೇಕು ಅಂತ ಹೇಳ್ತಾರೆ ಮತ್ತು ಪ್ರಸ್ತುತ ಸನ್ನಿವೇಶಗಳನ್ನು ನಾವು ಭವಿಷ್ಯದ ಸಂತೋಷಕ್ಕಾಗಿ ಸಾಧಿಸಬೇಕು ಅಂತ ಹೇಳ್ತಾರೆ. ಓಕೆ, ದೆನ್ ಕರಿಕ್ಯುಲಮ್. ವಾಟ್ ಕೈಂಡ್ ಆಫ್ ಕರಿಕ್ಯುಲಮ್ ಶುಡ್ ಬಿ implemented in all the education system according to the naturalist, pragmatism and idealism. Emphasis on science, emphasis on practical and utilitarian subject, emphasis on ethics. ಅವ್ರು ಹೇಳ್ತಾರೆ ವಿಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಹೈಯರ್ ಪ್ಲೇಸ್ ಟು ಸೈನ್ಸ್ ಆ್ಯಂಡ್ ನೋ ಪ್ಲೇಸ್ ಟು ಕಲ್ಚರಲ್ ಸಬ್ಜೆಕ್ಟ್ಸ್. ಹೆಚ್ಚಿನ ಜ್ಞಾನವನ್ನು ಪ್ರಕೃತಿವಾದಿಗಳು ವಿಜ್ಞಾನಕ್ಕೆ ಕೊಡ್ತಾರೆ ಮತ್ತು ಸಾಂಸ್ಕೃತಿಕ ವಿಷಯಗಳಿಗೆ ಅಷ್ಟೊಂದು ಆದ್ಯತೆ ಇಲ್ಲ. ರಿಲೇಟೆಡ್ ಟು ಇಂಟ್ರೆಸ್ಟ್, ಎಬಿಲಿಟೀಸ್ ಆ್ಯಂಡ್ ನೇಚರ್ ಆಫ್ ದ ಚೈಲ್ಡ್. ಅದು ಮಗುವಿನ ಆಸಕ್ತಿ ಮತ್ತು ಸಾಮರ್ಥ್ಯ, ಸ್ವಭಾವಕ್ಕನುಗುಣವಾಗಿ ಪಠ್ಯಕ್ರಮ ಇರಬೇಕು ಅಂತ ನಿಸರ್ಗವಾದಿಗಳು ಹೇಳ್ತಾರೆ. ಇನ್ನು ಎರಡನೇದು ಪ್ರಗತಿವಾದಿಗಳು ಎಂಫಸಿಸ್ ಆನ್ ಪ್ರಾಕ್ಟಿಕಲ್ ಆ್ಯಂಡ್ ಯುಟಿಲಿಟೇರಿಯನ್ ಸಬ್ಜೆಕ್ಟ್ಸ್. ಯಾವುದು ಪ್ರಾಯೋಗಿಕ ಮತ್ತು ಉಪಯುಕ್ತವಾಗಿದೆಯೋ ಆ ವಿಷಯಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಈಗಾಗಲೇ ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್, ಯು ಮೇ ರೆಫರ್ ದಟ್ ಒನ್ ಆಲ್ಸೋ. ದ ಸೆಕೆಂಡ್ ಒನ್ ಇಸ್ ಇಂಪಾರ್ಟೆಂಟ್ ಪ್ಲೇಸ್ ಟು ಸೈಂಟಿಫಿಕ್ ಆ್ಯಂಡ್ ಸೋಷಿಯಲಾಜಿಕಲ್ ಸಬ್ಜೆಕ್ಟ್ಸ್. ಸಾಮಾನ್ಯವಾಗಿ ಮನೋವೈಜ್ಞಾನಿಕ ಮತ್ತು ವೈಜ್ಞಾನಿಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಬೇಸ್ಡ್ ಆನ್ ಪ್ರಿನ್ಸಿಪಲ್ಸ್ ಆಫ್ ಯುಟಿಲಿಟಿ, ಇಂಟಗ್ರೇಷನ್ ಆ್ಯಂಡ್ ಚೈಲ್ಡ್ಸ್ ಎಕ್ಸ್ಪೀರಿಯನ್ಸ್. ಮಗುವಿನ ಅನುಭವ ಮತ್ತು ಉಪಯುಕ್ತತೆಗೆ ಸಂಬಂಧಪಟ್ಟಂಥ ಆಧಾರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಂಫಸಿಸ್ ಆನ್ ಎಥಿಕ್ಸ್, ಮೌಲ್ಯಗಳ ಮೇಲೆ ಹೆಚ್ಚು. ಆದರ್ಶವಾದಿಗಳು ಹೇಳೋದು ಮೌಲ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ, ಆ ಥರ ಪಠ್ಯಕ್ರಮ ಇರಬೇಕು ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಪ್ಲೇಸ್ ಟು ಸ್ಟಡಿ ಆಫ್ ಹ್ಯುಮ್ಯಾನಿಟೀಸ್, ಮಗುವಿನ ಅತಿ ಮುಖ್ಯವಾದ ತತ್ವಗಳಿಗೆ ಅನುಗುಣವಾಗಿ ಸಿದ್ಧಾಂತವನ್ನು ಕೊಡಬೇಕು ಅಂತ ಹೇಳ್ತಾರೆ. ಬೇಸ್ಡ್ ಹ್ಯುಮ್ಯಾನಿಸ್ಟಿಕ್, ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಸಾಮಾನ್ಯವಾಗಿ ಮಗುವಿನ ಆಧಾರಿತವಾಗಿರುವಂಥ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಅವರ ಒಂದು ವಾದ. ಇನ್ನು ಮೆಥಡ್ಸ್ ಆಫ್ ಟೀಚಿಂಗಿಗೆ ಬಂದರೆ ಸಾಮಾನ್ಯವಾಗಿ ನಿಸರ್ಗವಾದಿಗಳು ಲರ್ನಿಂಗ್ ಬೈ ಡೂಯಿಂಗ್ ಹೇಳ್ತಾರೆ, ಲರ್ನಿಂಗ್ ಥ್ರೂ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಪ್ಲೇ ವೇ ಮೆಥಡ್ ಹೇಳ್ತಾರೆ, ಲರ್ನಿಂಗ್ ಥ್ರೂ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಹೇಳ್ತಾರೆ, ಡೈರೆಕ್ಟ್ ಮೆಥಡ್, ಮಾಡುತ್ತಾ ಕಲಿ, ಅನುಭವದ ಮೂಲಕ ಕಲಿ, ಕ್ರೀಡಾ ಪದ್ಧತಿ, ವೀಕ್ಷಣಾ ಪದ್ಧತಿ, ಪ್ರಯೋಗ ಪದ್ಧತಿ ಮತ್ತು ನೇರ ವಿಧಾನ ಇವರ ಪ್ರಮುಖ ಪದ್ಧತಿಗಳು. ಪ್ರಗತಿವಾದಿಗಳು ಕೂಡ ಲರ್ನಿಂಗ್ ಬೈ ಆ್ಯಕ್ಟಿವಿಟಿ, ಚಟುವಟಿಕೆ ಮೂಲಕ ಕಲಿಕೆ, ಲರ್ನಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್, ಅನುಭವದ ಮೂಲಕ ಕಲಿಕೆ, ಯೋಜನಾ ವಿಧಾನ, ಪ್ರಯೋಗ ವಿಧಾನ ಮತ್ತು ಐಕ್ಯತಾ ಸಮಗ್ರತಾ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಇನ್ನು ಕೊನೆಯದಾಗಿ ಆದರ್ಶವಾದಿಗಳು ಕ್ವಶನಿಂಗ್ ಮೆಥಡ್, ಪ್ರಶ್ನೋತ್ತರ ವಿಧಾನ, ಕಾನ್ವರ್ಜೇಷನ್ ಮೆಥಡ್, ಸಂಭಾಷಣಾ ವಿಧಾನ, ಅನುಗಮನ ಮತ್ತು ನಿಗಮನ ವಿಧಾನ, ಕ್ರೀಡಾ ಪದ್ಧತಿ, ಉಪನ್ಯಾಸ, ಚರ್ಚೆ ಮತ್ತು ಗೋಷ್ಠಿ ವಿಧಾನವನ್ನು ಅನುಸರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಡಿಸಿಪ್ಲಿನ್ ಅಂತ ಬಂದಾಗ ಸಾಮಾನ್ಯವಾಗಿ ಪ್ರಕೃತಿವಾದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡ್ತಾ ಬಂದ್ವಿ ಅಂದರೆ ಅದರಲ್ಲೂ ಮುಖ್ಯವಾಗಿ ಡಿಸಿಪ್ಲಿನಿಗೆ ಸಂಬಂಧಪಟ್ಟಂಥ ಅನೇಕ ಅಂಶಗಳು ಈಗಾಗಲೇ ಚರ್ಚಿತ ಆಗಿದೆ. ನೀವು ಅದನ್ನು ಕೂಡ ಗಮನಿಸ್ಬೋದು ಬೇಕಾದರೆ ಅಲ್ವಾ. ಅಲ್ಲಿ ನಿಸರ್ಗವಾದಿಗಳೇನು ಹೇಳ್ತಾರೆ, ಅನ್ಕಂಟ್ರೋಲ್ ಫ್ರೀಡಮ್, ಅನಿಯಂತ್ರಿತ ಸ್ವಾತಂತ್ರ್ಯ ಕೊಡಿ ಅಂತ ಹೇಳ್ತಾರೆ. ಡಿಸಿಪ್ಲಿನ್ ಥ್ರೂ ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್, ಆಗಬೇಕು ಅನುಭವ ಸ್ವಾಭಾವಿಕವಾಗಿ ಆಗಬೇಕು. ಆದರೆ ಪ್ರಗತಿವಾದಿಗಳೇನು ಹೇಳ್ತಾರೆ, ಸಾಮಾನ್ಯವಾಗಿ ನಿರ್ಬಂಧಿತ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳ್ತಾರಲ್ವ, ನಿರ್ಬಂಧಿತ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಎರಡನೇ ಕಾಲಮಲ್ಲಿ ಸೋಷಿಯಲ್ ಡಿಸಿಪ್ಲಿನ್, ಸಾಮಾಜಿಕ ಶಿಸ್ತು ಇರಬೇಕು ಅಂತ ಹೇಳ್ತಾರೆ. ಇನ್ನು ಆದರ್ಶವಾದಿಗಳು ರೆಗ್ಯುಲೇಟೆಡ್ ಫ್ರೀಡಮ್, ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು ಹೆಚ್ಚಿನ ಅವಶ್ಯಕತೆ ಇದೆ ಅನ್ನುವಂಥದ್ದು ಆದರ್ಶವಾದಿಗಳ ಒಂದು ನಿಯಮ. ದಿಸ್ ಇಸ್ ಆಲ್ ಅಬೌಟ್ ದ ಡಿಸಿಪ್ಲಿನ್. ಎಸ್, ದ ಲಾಸ್ಟ್ ಒನ್ ಐ ಥಿಂಕ್ ದಟ್ ಈಸ್ ದ ಟೀಚರ್ ರೋಲ್. ವಾಟ್ ಈಸ್ ದ ಟೀಚರ್ ರೋಲ್ ಹಿಯರ್? ಏನಾಗಬೇಕು, ಶಿಕ್ಷಕರ ಸ್ಥಾನಮಾನಗಳು ಏನಾಗಬೇಕು, ಶಿಕ್ಷಕನ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಸಾಕಷ್ಟು ವಿಚಾರದಲ್ಲಿ. ಆ ಹಿನ್ನೆಲೆಯಲ್ಲಿ ಕೂಡ ಇದನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಬೇಕಷ್ಟೆ. ಆ ದೃಷ್ಟಿಯಲ್ಲಿ ಈ ಅಂಶಗಳು ಕೂಡ ಚರ್ಚೆ ಆಗಬೇಕು. ಆದರ್ಶವಾದಿಗಳು ಏನು ಹೇಳ್ತಾರೆ, ನಿಸರ್ಗವಾದಿಗಳು ಮೊದಲನೇದು ನಾವು ಕಾಲಮಲ್ಲಿ ನೋಡೋದಾದರೆ ನಿಸರ್ಗವಾದಿಗಳ ಪ್ರಕಾರ ಶಿಕ್ಷಣದ ಅಂಶಗಳು ಏನು?
ಟೀಚರ್ಸ್ ಪ್ಲೇಸ್ ಇಸ್ ಬಿಹೈಂಡ್ ದ ಸೀನ್. ಸಾಮಾನ್ಯವಾಗಿ ನಿಸರ್ಗವಾದಿಗಳು ಶಿಕ್ಷಕನ ಪಾತ್ರ ಯಾವುದೋ ಒಂದು ಕೆಲಸದ ಹಿನ್ನೆಲೆಯಾಗಿರಬೇಕು. ದ ಟೀಚರ್ ಇಸ್ ನಾಟ್ ಇಂಟರ್ಫಿಯರ್ ವಿತ್ ದ ಆ್ಯಕ್ಟಿವಿಟೀಸ್. ಮಗುವಿನ ಯಾವುದೇ ಚಟುವಟಿಕೆಯಲ್ಲಿ ಶಿಕ್ಷಕ ಎಂಟ್ರಿ ಆಗಬಾರ್ದು ಅಂತ ನಿಸರ್ಗವಾದಿಗಳು ಹೇಳ್ತಾರೆ. ಪ್ರಗತಿವಾದಿಗಳು ಕೂಡ ಹೇಳುವಂಥ ಅಂಶಗಳು ಏನು ಅಂದರೆ, ಅದರಲ್ಲಿ ಮುಖ್ಯವಾಗಿ ಶಿಕ್ಷಕನ ಪಾತ್ರ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಮುಖ್ಯವಾದುದು ಅಂತ ಹೇಳ್ತಾರೆ ಅವರು. ಶಿಕ್ಷಕನ ಪಾತ್ರವಿಲ್ಲದೆ ಹೋದರೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಶಗಳನ್ನು ಆಧಾರವಾಗಿಟ್ಕೊಂಡು ಪ್ರಯತ್ನಗಳನ್ನು ಮಾಡಬೇಕು. ಜೊತೆಗೆ ದ ಟೀಚರ್ ಶುಡ್ ಪುಟ್ ದ ಪ್ಯೂಪಿಲ್ ಇನ್ ದ ಪೊಸಿಷನ್ ಆಫ್ ದ ಡಿಸ್ಕವರರ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್. ಸಾಮಾನ್ಯವಾಗಿ ಅವನನ್ನು ಪ್ರಯೋಗಾರ್ಥಿಯನ್ನಾಗಿ ಮಾಡಬೇಕು, ಜೊತೆಗೆ ಪತ್ತೆ ಹಚ್ಚುವಂಥ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಆದರ್ಶವಾದಿಗಳು ದ ಪ್ಲೇಸ್ ಆಫ್ ಟೀಚರ್ ಈಸ್ ವೆರಿ ಹೈ. ಬಹಳ ಉನ್ನತ ಸ್ಥಾನವನ್ನು ಕೊಡ್ತಾರೆ ಆದರ್ಶವಾದಿಗಳು. ಗುರುವಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ದ ಟೀಚರ್ ಗೈಡ್ ಏನಾಗಬೇಕು? ಟೀಚರ್ ಮಾರ್ಗದರ್ಶಕ, ನಿರ್ದೇಶಕ, ಸಲಹೆಗಾರ ಮತ್ತು ನಿಯಂತ್ರಕ ಆಗಬೇಕು. ಮಗುವನ್ನು ಪರಿಸರದಲ್ಲಿ ನಿಯಂತ್ರಿಸುವಂಥ ಪ್ರಯತ್ನವನ್ನು ಆತ ಮಾಡಬೇಕು ಅನ್ನುವಂಥ ವಿಚಾರಗಳು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ we have discussed the differences between the idealism, ನ್ಯಾಚುರಲಿಸಮ್ ಆ್ಯಂಡ್ ಪ್ರಾಗ್ಮಾಟಿಸಮ್. ಸಾಮಾನ್ಯವಾಗಿ ನಾನು ನಿಮಗಾಗಲೇ ಹಿಂದಿನ ತರಗತಿಯಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಈಗ ಕೂಡ ಅದೇ ಅಂಶಗಳನ್ನು ಕೂಡ ನಿಸರ್ಗವಾದ, ಆದರ್ಶವಾದ ಮತ್ತು ಪ್ರಗತಿವಾದಕ್ಕಿರುವಂಥ ವ್ಯತ್ಯಾಸಗಳು ಏನು ಅಂತ ಕೇಳಿದರೆ ನೀವು ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಪ್ರಯತ್ನವನ್ನು ಬರೀಬೇಕು. ಕರಿಕ್ಯುಲಮ್, ಪ್ರಿನ್ಸಿಪಲ್, ಮೆಥಡ್ಸ್ ಆಫ್ ಟೀಚಿಂಗ್, ಡಿಸಿಪ್ಲಿನ್, ರೋಲ್ ಆಫ್ ದ ಟೀಚರ್, ಈ ಥರ ಅಂಶಗಳನ್ನು ಇಟ್ಕೊಂಡು ಅವುಗಳ ಒಂದೊಂದೇ ಅಂಶಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು.